ಇಲ್ಲ ಬೇಬಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಒಂದು ವೇಳೆ ನಾನೇನೋ ತಗ್ಲಾಕೊಂಡೆ ಅಷ್ಟೇ, ಸತ್ತೆ ನಾನು. ಇನ್ನು ಎಷ್ಟು ದಿನ ಅಂತ ಎಷ್ಟು ದಿನದಿಂದ ನಡೆಸ್ತಾ ಇದೀಯಾ? ನನಗೆ ಗೊತ್ತಿಲ್ದಂಗೆ ಈ ಸೀಕ್ರೆಟ್ನ ಎಷ್ಟು ದಿನದಿಂದ ಮೇಂಟೈನ್ ಮಾಡ್ತಾ ಇದೀಯಾ? ಅಮ್ಮ, ಇದು ನೀನ್ ಅನ್ಕೊಂಡಂಗಲ್ಲ, ನಿಜವಾಗ್ಲೂ. ಅಮ್ಮ ಅನ್ಬೇಡ ನೀನು. ಬಾಗ್ಲು ಹಾಕೊಂಡು ಒಳಗಡೆ ಏನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಓ ಹೌದಾ, ಇವಾಗ ನನ್ನನ್ನು ಜಡ್ಜ್ ಮಾಡ್ತಿದ್ಯಲ್ಲ. ನನಗೆ ನಿನ್ ಸೀಕ್ರೆಟ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏನ್ ಸೀಕ್ರೆಟ್ ಗೊತ್ತು? ಅವಾಗೆಲ್ಲ ನನಗೆ ಕೂದಲು ಮಂದಿಗೆ ಎಷ್ಟು ಚೆನ್ನಾಗಿತ್ತು. ಇವಾಗ ನೋಡಿದ್ರೆ ನನ್ನ ಮಗಳಿಗೂ ಹಾಗೆ ಆಗ್ತಾ ಇದೆ. ಈ ಏರ್ ಫಾಲ್ ಒಂದು ತಲೆನೋವಾಗೋಗಿದೆ ನನಗೆ. ಹಲೋ, ಎಕ್ಸಾಕ್ಟ್ಲಿ. ನೀನು ಸೀಕ್ರೆಟಾಗಿ ಯಾವುದ್ರ ಬಗ್ಗೆ ತಲೆ ಕೆಡ್ಸ್ಕೊತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ರ್ಯಾಂಡಮ್ ರೆಮಿಡಿ ಎಲ್ಲ ಸೆಟ್ ಆಗಲ್ಲ. ಆದರೆ ನಾನು ಅದ್ರ ಬಗ್ಗೆ ಅಂತ ಒಂದು ಒಳ್ಳೆ ರಿಸರ್ಚ್ ಮಾಡಿದ್ದೀನಿ. ಇದು ಡವ್ ಹೇರ್ ಫಾಲ್ ರೆಸ್ಕ್ಯೂ ಶ್ಯಾಂಪು ಆ್ಯಂಡ್ ಕಂಡೀಷ್ನರ್. ನಿಜವಾದ ಹೇರ್ ಫಾಲ್ ಇಶ್ಯೂಸ್ಗೆ ಆ್ಯಂಡ್ ಹೇರ್ ಬ್ರೇಕೇಜ್ ಇಶ್ಯೂಸ್ಗೆ ಇದೊಂದು ಮಿರಾಕಲ್ ಅಮ್ಮ. ನಮ್ಮ ಪ್ರಾಬ್ಲಮ್ಗೆ ಡವ್ ಹೇರ್ ಫಾಲ್ ರೆಸ್ಕ್ಯೂ ಇದ್ದರೆ ಸಾಕು. ಇಟ್ಸ್ ಬ್ಯಾಕ್ ಬೈ 10 years ಆಫ್ ಡವ್ ರಿಸರ್ಚ್. ಹಾಗಾದ್ರೆ ಇದು ಕೂದಲು ಬಿಡೋದಿಂದನೂ ವರ್ಕ್ ಆಗುತ್ತಾ? ಹಾಂ, 25x ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಹೇರ್ ಫಾಲ್ ಅಂತೂ ಗ್ಯಾರಂಟಿ. ನಮ್ಮ ಕೂದಲು 95% ಪ್ರೋಟೀನಿಂದನೇ ಆಗಿರುತ್ತೆ. ಡವ್ ಬಯೋಪ್ರೋಟೀನ್ ಕೇರ್ ರಿಫಿಲ್ಸ್ ಆಗಿರೋದ್ರಿಂದ ಆ ಗ್ಯಾಪ್ಸ್ನ ಫಿಲ್ ಮಾಡಿ ನಮ್ಮ ಕೂದಲನ್ನ ತಿಕ್ಕಾಗಿ ತೋರಿಸುತ್ತೆ. ಆ್ಯಂಡ್ ಇದು ಪೆಟಾ ಅಪ್ರೂವ್. ಅದಕ್ಕೆ ನನ್ನ ಕೂದಲು ಇಷ್ಟು ಸ್ಮೂತ್ ಆ್ಯಂಡ್ ವಾಲ್ಯೂಮ್ನೆಸ್ ಆಗಿ ಕಾಣ್ತಾ ಇರೋದು. ಪರವಾಗಿಲ್ವೇ? ನಿನ್ನ ಕೂದಲು ತುಂಬ ಶೈನ್ ಆಗಿ ಕಾಣ್ತಿದೆ. ನನಗೂ ಅಷ್ಟೇ ಡವ್ ಪ್ರಾಡಕ್ಟ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಡವ್ ಕಂಪ್ಲೀಟ್ಲಿ ವೇಗನ್. ಪರವಾಗಿಲ್ವೇ? ನಿನ್ನ ಬ್ರೈನು ಯಾವುದೋ ಒಂದು ಕಡೆ ಇವತ್ತು ಕೆಲಸ ಮಾಡಿಬಿಟ್ಟಿದೆ. ಏಯ್ ಮರ್ಯಾದಿ. ಅದ್ ಸರಿ, ಏರ್ ಫಾಲ್ಗೇನೋ ಸೊಲ್ಯೂಷನ್ ಸಿಕ್ತು. ಆದ್ರೆ ನೀನ್ ನನ್ನ ಹತ್ರ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇರೋದಂತೂ ನಾನು ಇನ್ನೂ ಮರ್ತಿಲ್ಲ. ಬಾ, ಅದೇ ಆ ಬೇಬಿ ಹತ್ರ ಮಾತಾಡೋಣ.